ಕಾಂಗ್ರೆಸ್ ಅಧಿಕಾರ ಹಸ್ತಾಂತರ ಸಕ್ಸಸ್. ಸೈಲೆಂಟ್ ಆದ ಬಿಜೆಪಿ ಜೆಡಿಎಸ್. ಹೊಸ ಸಿಎಂ ಬೆನ್ನಲ್ಲೇ ಬಿರುಗಾಳಿ ಎಬ್ಬಿಸಿದ ಬಿಜೆಪಿ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಕರ್ನಾಟಕ ರಾಜಕೀಯದಲ್ಲಿ ಇತ್ತೀಚೆಗೆ ನಡೆದಂತಹ ಕಾಂಗ್ರೆಸ್ ಪಕ್ಷದ ಆಂತರಿಕ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆಯು ಯಾವುದೇ ದೊಡ್ಡ ಗೊಂದಲ ಅಥವಾ ಭಿನ್ನಮತ ಇಲ್ಲದೇನೆ ಅತ್ಯಂತ ಸುಗಮವಾಗಿ ಮುಕ್ತಾಯ ಆಗಿದೆ. ಆಡಳಿತ ಪಕ್ಷದೊಳಗೆ ತೀವ್ರ ಬಿರುಕು ಮೂಡಬಹುದು ಮತ್ತು ಅದನ್ನೇ ಬಂಡವಾಳ ಮಾಡಿಕೊಂಡು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬಹುದು ಅಂತ ಕಾಯ್ತಾ ಇದ್ದಂಥ ವಿರೋಧ ಪಕ್ಷಗಳಾದಂಥ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟಕ್ಕೆ ಈ ಬೆಳವಣಿಗೆ ನಿರಾಶೆಯನ್ನು ಮೂಡಿಸಿದೆ. ಕಾಂಗ್ರೆಸ್ ಒಡೆದು ಹೋಗುತ್ತೆ ಅನ್ನೋ ಲೆಕ್ಕಾಚಾರದ ಮೇಲೆ ಹಗಲುಗನಸು ಕಾಣ್ತಾ ಇದ್ದಂಥ ಕಮಲ ಮತ್ತು ದಳಪಾಳಯದ ನಾಯಕರ ತಂತ್ರಗಳು ಸಂಪೂರ್ಣವಾಗಿ ತಲೆ ಕೆಳಗಾಗಿದೆ. ಶಾಸಕರನ್ನ ಸೆಳೆಯುವ ಆಪರೇಷನ್ ರಾಜಕಾರಣದ ಮೂಲಕನೇ ಈ ಹಿಂದೆ ಹಲವು ಬಾರಿ ಯಶಸ್ಸು ಕಂಡಿದ್ದಂಥ ಬಿಜೆಪಿಗೆ ಈ ಬಾರಿ ಭಾರಿ ಮುಖಭಂಗ ಆಗಿದೆ. ಆಡಳಿತ ಪಕ್ಷದೊಳಗಿನ ಅಸಮಾಧಾನವನ್ನು ಬಳಸಿಕೊಂಡು ಬಿಕ್ಕಟ್ಟನ್ನು ಸೃಷ್ಟಿಸೋಕೆ ಕಾಯ್ತಾ ಇದ್ದಂಥ ವಿರೋಧ ಪಕ್ಷದ ನಾಯಕರು ಈಗ ಕಂಗೆಟ್ಟಿದ್ದಾರೆ. ಇತರರ ಪಕ್ಷದಲ್ಲಿ ಬಿರುಕನ್ನು ಮೂಡಿಸೋಕೆ ಯತ್ನಿಸ್ತಾ ಇದ್ದಂಥ ಬಿಜೆಪಿ ಇಂದು ತಾನೇ ಆಂತರಿಕ ಭಿನ್ನತೆ, ನಾಯಕತ್ವದ ಕೊರತೆ ಮತ್ತು ಬಣರಾಜಕೀಯದ ಸಂಕಷ್ಟಕ್ಕೆ ಸಿಲುಕಾಕೊಂಡಿದೆ. ಮೈತ್ರಿಕೂಟದ ಈ ದುರ್ಬಲ ಸ್ಥಿತಿ ಈಗ ಸಾರ್ವಜನಿಕವಾಗಿ ಜಗಜ್ಜಾಹೀರಾಗಿದೆ. ಇತ ಸದಾ ರಾಜಕೀಯ ಅಸ್ಥಿರತೆಯನ್ನೇ ನಂಬಿ ಕಿಂಗ್ ಮೇಕರ್ ಆಗೋಕೆ ಹಂಬಲಿಸ್ತಾ ಇದ್ದಂಥ ಜೆಡಿಎಸ್ ಪಕ್ಷದ ಪರಿಸ್ಥಿತಿಯೂ ಶೋಚನೀಯ. ಕೇವಲ ಕಾಂಗ್ರೆಸ್ ಸರ್ಕಾರದ ಪತನದ ಲಾಭ ಪಡೆಯುವಂಥ ಏಕೈಕ ಉದ್ದೇಶದಿಂದಾನೇ ಬಿಜೆಪಿ ಜೊತೆಗೆ ಅಸಹಜ ಮೈತ್ರಿ ಮಾಡಿಕೊಂಡಿದ್ದಂಥ ಜೆಡಿಎಸ್ ನಾಯಕರ ಕುತಂತ್ರಗಳು ಈಗ ವಿಫಲವಾಗಿದೆ. ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುವಂಥ ವಿಶ್ವಾಸವನ್ನು ಕಳ್ಕೊಂಡಿರುವಂಥ ಜೆಡಿಎಸ್ ಕೇವಲ ರಾಜಕೀಯ ಷಡ್ಯಂತ್ರಗಳನ್ನೇ ನೆಚ್ಚಿಕೊಂಡಿರೋದ್ರಿಂದ ಇಂದು ಪ್ರಾದೇಶಿಕವಾಗಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂಥ ಆತಂಕ ಎದುರಿಸ್ತಾ ಇದೆ. ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನಗಳು ವಿಫಲವಾಗ್ತಾ ಇದ್ದಂತೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಆಧಾರರಹಿತ ಆರೋಪಗಳ ಮೂಲಕ ಮಾಧ್ಯಮಗಳ ಮುಂದೆ ಹತಾಶೆಯನ್ನು ಹೊರಹಾಕ್ತಿದ್ದಾರೆ. ಆದರೆ ವಿರೋಧ ಪಕ್ಷದ ಪ್ರಮುಖ ನಾಯಕರು ಈ ಅಧಿಕಾರ ಹಸ್ತಾಂತರದ ಹಿಂದೆ ದೊಡ್ಡ ರಾಜಕೀಯ ಪಿತೂರಿ ಇದೆ ಅಂತ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಬಿಜೆಪಿ ನಾಯಕ ಸುನಿಲ್ ಕುಮಾರ್ ಮಾತಾಡಿ ಕಾಂಗ್ರೆಸ್ ಪಕ್ಷ ಹಿಂದುಳಿದ ವರ್ಗದ ಸಮುದಾಯಕ್ಕೆ ಮತ್ತೊಮ್ಮೆ ದ್ರೋಹ ಬಗ್ದಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸ್ ಅವರನ್ನ ಹೀನಾಯವಾಗಿ ಅಧಿಕಾರದಿಂದ ಕೆಳಗಿಳಿಸಿದಂಥ ಇತಿಹಾಸವನ್ನು ನೆನಪಿಸಿದ ಇವರು ಇಂದು ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಪದಚ್ಯುತಿಗೊಳಿಸುವ ಮೂಲಕ ಕಾಂಗ್ರೆಸ್ ತನ್ನ ಒಬಿಸಿ ವಿರೋಧಿ ನೀತಿಯನ್ನು ಸಾಬೀತುಪಡಿಸಿದೆ ಅಂತ ಕಿಡಿಕಾರಿದ್ರು. ಇದೇ ಅಭಿಪ್ರಾಯವನ್ನ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಸಹ ಪುಷ್ಟೀಕರಿಸಿದ್ರು. ಸಿದ್ದರಾಮಯ್ಯನವರು ಒಬಿಸಿ ಸಮುದಾಯದ ಅತ್ಯಂತ ಪ್ರಭಾವಿ ನಾಯಕರಾಗಿದ್ದು ಅವರನ್ನ ಕೆಳಗಿಳಿಸಿರುವಂತಹ ನಿರ್ಧಾರ ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗಿರದೇನೆ ರಾಷ್ಟ್ರ ಮಟ್ಟದ ಇಂಡಿಯಾ ಮೈತ್ರಿಕೂಟದ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಒಕ್ಕೂಟದಲ್ಲಿರುವಂತಹ ಇತರ ಹಿಂದುಳಿದ ವರ್ಗದ ನಾಯಕರು ರಾಹುಲ್ ಗಾಂಧಿ ಅವರ ಈ ನಿರ್ಧಾರವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಲಿದ್ದಾರೆ ಅಂತ ಎಚ್ಚರಿಕೆ ಕೊಟ್ಟರು. ಇನ್ನು ಛಲವಾದಿ ನಾರಾಯಣ ಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಾ ದಲಿತರು ಕಾಂಗ್ರೆಸ್ಗೆ ಕೇವಲ ಮತ ಬ್ಯಾಂಕ್ ಆಗಿ ಮಾತ್ರ ಕಾಣ್ತಾರೆ ಅಂತ ದೂರಿದ್ರು. ಅಧಿಕಾರ ಸಿಕ್ಕ ತಕ್ಷಣ ದಲಿತರನ್ನ ವಂಚಿಸೋದು ಆ ಪಕ್ಷದ ಹಳೆಯ ಗುಣ ಅಂತ ಹೇಳಿದ ಇವರು ಸಿದ್ದರಾಮಯ್ಯನವರ ಪದತ್ಯಾಗ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಹಾನಿಯನ್ನು ಉಂಟು ಮಾಡಲಿದೆ ಅಂತ ಅಂದರು. ಇದೇ ವೇಳೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ನನಗೇನೂ ಬೇಸರ ಇಲ್ಲ, ಅವರು ನನ್ನ ಸ್ನೇಹಿತರೇನೋ ಮಾರ್ಮಿಕ ನುಡಿಯನ್ನು ಆಡಿದ್ರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಮಾತಾಡಿ ಕರ್ನಾಟಕಕ್ಕೆ ಈಗ ಕೇವಲ ಮುಖ್ಯಮಂತ್ರಿಯ ಬದಲಾವಣೆ ಮುಖ್ಯ ಅಲ್ಲ, ಇಡೀ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ಬದಲಾವಣೆ ಆಗಬೇಕಾಗಿದೆ ಅಂತ ಗುಡುಗಿದ್ರು. ಈ ಸರ್ಕಾರಕ್ಕೆ ಕುರ್ಚಿ ಉಳಿಸ್ಕೊಳ್ಳೋದು ಮತ್ತು ರಾಜ್ಯದ ಬೊಕ್ಕಸವನ್ನು ಲೂಟಿ ಹೊಡೆಯೋದನ್ನ ಬಿಟ್ಟು ಬೇರೆ ಯಾವುದೇ ಅಜೆಂಡಾ ಇಲ್ಲ ಅಂತ ಧ್ವನಿ ಎತ್ತಿದ್ರು. ಇದೇ ಧಾಟಿಯಲ್ಲಿ ಮಾತನಾಡಿದಂಥ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಸಿಎಂ ಬದಲಾವಣೆಯನ್ನ ಹಳೆಯ ಬಾಟಲಿಯಲ್ಲಿ ಹೊಸ ವೈನ್ ತುಂಬಿದ ಪ್ರಕ್ರಿಯೆಗೆ ಹೋಲಿಸಿದ್ದಾರೆ. ಸಿದ್ದರಾಮಯ್ಯನವರ ಜಾಗಕ್ಕೆ ಯಾರೇ ಬಂದರೂ ರಾಜ್ಯದ ಸಂಕಷ್ಟಗಳು ತೀರೋದಿಲ್ಲ, ಯಾಕಂತಂದ್ರೆ ಬೊಕ್ಕಸ ಸಂಪೂರ್ಣವಾಗಿ ಖಾಲಿಯಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಕೇವಲ ಹೊಸ ATM ಗೇಟ್ ಕೀಪರ್ ಸಿಕ್ಕಂತಾಗಿದೆ ಅಂತ ಲೇವಡಿ ಮಾಡಿದ್ರು. ಇನ್ನು ವಿಧಾನ ಪರಿಷತ್ ಸದಸ್ಯ CT ರವಿ ಅವರು ಸರ್ಕಾರದ ವಿರುದ್ಧ ಕಟು ಶಬ್ದಗಳಿಂದ ವಾಗ್ದಾಳಿ ನಡೆಸುತ್ತಾ ರೋಮ್ ನಗರಕ್ಕೆ ಬೆಂಕಿ ಬಿದ್ದಾಗ ನೀರೋ ಪಿಟೀಲನ್ನ ನುಡಿಸ್ತಾ ಇದ್ದ ಕಥೆಯನ್ನು ನೆನಪಿಸಿದ್ರು. ರಾಜ್ಯದಲ್ಲಿ ರೈತರು ಬರಗಾಲ ಮತ್ತು ಸಮಸ್ಯೆಗಳಿಂದ ಬೀದಿಗೆ ಬಂದಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ಕೈಕಟ್ಟು ನಿಂತಿದ್ದಾರೆ. ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸುತ್ತೇವೆ ಅಂತ ನೀಡಿದಂಥ ಭರವಸೆಗಳೆಲ್ಲವೂ ಕೇವಲ ಹುಸಿ ಭರವಸೆಗಳಾಗಿ ಉಳಿದಿದೆ ಅಂತ ಇವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆಡಳಿತ ಪಕ್ಷದಲ್ಲಿ ಯಾವುದೇ ರೀತಿಯ ಆಂತರಿಕ ಬಿಕ್ಕಟ್ಟು ಸೃಷ್ಟಿಯಾಗದೆ ಸುಸೂತ್ರವಾಗಿ ಅಧಿಕಾರ ಬದಲಾವಣೆ ಆಗಿರೋದು ಬಿಜೆಪಿ ಮತ್ತು JDS ಮೈತ್ರಿಕೂಟದ ನಾಯಕರ ನೈತಿಕ ಸ್ಥೈರ್ಯವನ್ನು ಸಂಪೂರ್ಣವಾಗಿ ಉಡಿಸಿ ಮಾಡಿಬಿಟ್ಟಿದೆ. ಕೇವಲ ವಾಮ ಮಾರ್ಗ ಮತ್ತು ಕುತಂತ್ರಗಳ ಮೂಲಕನೇ ಅಧಿಕಾರ
ಅಧಿಕಾರ ಹಿಡಿಬಹುದು ಅಂತ ನಂಬಿದ್ದಂತಹ ಕಾರ್ಯಕರ್ತರಲ್ಲಿ ಈಗ ತಮ್ಮ ನಾಯಕರ ಕಾರ್ಯವೈಖರಿಗಳ ಬಗ್ಗೆ ಅಸಮಾಧಾನ ಭುಗಿಲೆದ್ದಿದೆ. ಕೇವಲ ದ್ವೇಷ ಮತ್ತು ಅಧಿಕಾರದ ಆಸೆಯ ತಳಹದಿಯ ಮೇಲೆ ರಚನೆಯಾಗಿರುವಂತಹ JDS ಮತ್ತು ಬಿಜೆಪಿ ಮೈತ್ರಿಯಲ್ಲಿ ಈಗ ಪರಸ್ಪರ ಅಪನಂಬಿಕೆ ಶುರುವಾಗಿದೆ. ಚುನಾವಣಾ ರಾಜಕೀಯದಲ್ಲಿ ಆಂತರಿಕ ಏಟುಗಳು ಬೀಳಬಹುದು ಅನ್ನೋ ಭೀತಿಯೂ ಈಗ ಮೈತ್ರಿಕೂಟದ ಉನ್ನತ ನಾಯಕರ ನಿದ್ದೆಗೆಡಿಸಿದೆ. ಕಾಂಗ್ರೆಸ್ನ ಈ ಪ್ರಬುದ್ಧ ಹಾಗೂ ಅಡೆತಡೆ ಇಲ್ಲದ ಅಧಿಕಾರ ಹಸ್ತಾಂತರ ಬಿಜೆಪಿ ಮತ್ತು JDS ಪಕ್ಷಗಳ ರಾಜಕೀಯ ದಿವಾಳಿತನವನ್ನು ಬಯಲು ಮಾಡಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಚನಾತ್ಮಕ ವಿರೋಧ ಪಕ್ಷವಾಗಿ ಜನರ ಸಮಸ್ಯೆಗಳಿಗಾಗಿ ಹೋರಾಡೋ ಬದಲು ಕೇವಲ ಸರ್ಕಾರ ಬೀಳುವ ದಿನಗಳನ್ನು ಎಣಿಸ್ತಾ ರಣಹದ್ದುಗಳಂತೆ ಕಾಯ್ತಾ ಇದ್ದಂಥ ವಿರೋಧ ಪಕ್ಷಗಳಿಗೆ ಪ್ರಕೃತಿಯೇ ತಕ್ಕ ಶಾಸ್ತಿ ಮಾಡಿದೆ. ವಾಮ ಮಾರ್ಗದ ಮತ್ತು ತತ್ವಹೀನ ರಾಜಕಾರಣಕ್ಕೆ ಎಂದಿಗೂ ದೀರ್ಘಾವಧಿಯ ಭವಿಷ್ಯ ಇರೋದಿಲ್ಲ ಅನ್ನೋದನ್ನ ಈ ಇಡೀ ವಿದ್ಯಮಾನ ಮೈತ್ರಿಕೂಟಕ್ಕೆ ಎಚ್ಚರಿಕೆಯ ರೂಪದಲ್ಲಿ ನೆನಪಿಸಿಕೊಟ್ಟಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.